ತುಮಕೂರಿನಲ್ಲಿ ಮಾಜಿ ಕಾರ್ಪೊರೇಟರ್ ಕುಟುಂಬದಿಂದ ಇದೆಂತ ದರ್ಪ ದೌರ್ಜನ್ಯ. ಮಾಜಿ ಕಾರ್ಪೊರೇಟರ್ ಪುತ್ರನ ಕಾಮ ಪುರಾಣ ಬಯಲು. ಪ್ರೀತಿಸಿ ಮದುವೆಯಾಗಿ ಈಗ ಜಾತಿ ಹೆಸರೇಳಿ ಮಹಾಮೋಸ. ಪ್ರಜ್ವಲ್ ರೇವಣ್ಣ ಎಸಗಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣ ಇಡೀ ರಾಜ್ಯ ದೇಶವೇ ಬೆಚ್ಚಿ ಬೀಳಿಸಿತ್ತು. ಅಧಿಕಾರ ಇದೆ ಎಂದು ಹೆಣ್ಣು ಮಕ್ಕಳನ್ನ ಭೋಗದ ವಸ್ತುವಾಗಿ ಬಳಸಿಕೊಂಡು ಅಮಾಯಕ ಹೆಣ್ಣು ಮಕ್ಕಳ ಬಾಳು ಬೀದಿಗೆ ಬಂದಿತ್ತು. ಇದೀಗ ಗೃಹ ಸಚಿವ ತವರು ಕ್ಷೇತ್ರದಲ್ಲಿ ಮಾಜಿ ಕಾರ್ಪೊರೇಟರ್ ಪುತ್ರನೊಬ್ಬ ದಲಿತ ಯುವತಿಯ ಬಾಳನ್ನು ಹಾಳು ಮಾಡಿರೋ ಪ್ರಕರಣ ಕೇಳಿ ಬರ್ತಾ ಇದೆ. ದಲಿತ ಯುವತಿಯ ಜೊತೆ ಮಾಜಿ ಕಾರ್ಪೊರೇಟರ್ನ ಪುತ್ರ ಪ್ರೀತಿಯ ನಾಟಕವಾಡಿ ಮದುವೆಯೂ ಆಗಿ ಈಗ ನಮ್ಮ ಸಂಬಂಧಕ್ಕೆ ಜಾತಿ ಅಡ್ಡ ಬರ್ತಾ ಇದೆ ಅಂತೇಳಿ ಸದ್ದಿಲ್ಲದೆ ಬೇರೊಂದು ಯುವತಿಯ ಜೊತೆ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಾನೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಕೂಡ ಆರೋಪಿಯನ್ನ ಬಂಧಿಸದೆ ಇರೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮಾಜಿ ಕಾರ್ಪೊರೇಟರ್ ಕುಟುಂಬದ ದಬ್ಬಾಳಿಕೆಯಿಂದಾಗಿ ದಲಿತ ಯುವತಿ ನಿತ್ಯ ಕಣ್ಣೀರಾಕುವಂತಾಗಿದೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ದಂಪತಿ ಹೆಸರು ಇಂದ್ರಕುಮಾರ್ ಹಾಗೂ ನಳಿನಾ ಇಂದ್ರಕುಮಾರ್. ಇಂದ್ರಕುಮಾರ್ ತುಮಕೂರು ನಗರದ 1ನೇ ವಾರ್ಡ್ನ ಮಾಜಿ ಕಾರ್ಪೊರೇಟರ್ ಆಗಿದ್ದು, ಅವರ ಮಗನಾದ ಯಶಸ್ವಿ ದಲಿತ ಯುವತಿಯನ್ನ ಮದುವೆ ಆಗಿದ್ದಲ್ಲದೆ ಲೈಂಗಿಕ ದೌರ್ಜನ್ಯ ಎಸಗಿ ಈಗ ನಮ್ಮ ಸಂಬಂಧಕ್ಕೆ ಜಾತಿ ಅಡ್ಡ ಆಗ್ತಾ ಇದೆ ಅಂತ ಹೇಳಿ ಈಗ ತೆರೆಮರೆಯಲ್ಲಿ ಬೇರೊಂದು ಮದುವೆ ಆಗಲು ಸಿದ್ಧತೆ ಮಾಡಿಕೊಳ್ತಾ ಇದ್ದ ನೊಂದ ದಲಿತ ಯುವತಿ ತುಮಕೂರು ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಇನ್ನು ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಕುಟುಂಬ ನಗರದ ಶ್ರೀದೇವಿ ಕಾಲೇಜು ಬಳಿ ಸ್ವಂತ ಮನೆಯಲ್ಲಿ ವಾಸವಾಗಿದ್ರು. 2021ರಲ್ಲಿ ಇಂದ್ರಕುಮಾರ್ ಮನೆಗೆ ಬಾಡಿಗೆಗೆ ಇದ್ದ ದಲಿತ ಕುಟುಂಬದ ಯುವತಿ ಹಾಗೂ ಇಂದ್ರಕುಮಾರ್ ಅವರ ಮಗ ಯಶಸ್ವಿಗೆ ಸ್ನೇಹ ಆಗಿತ್ತು. ದಿನ ಕಳೆದಂತೆ ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರೊಡೆದಿತ್ತು. ಆದ್ರೆ ಜಾತಿಯ ಹೆಸರೇಳಿ ನಮ್ಮ ಮಧ್ಯೆ ಪ್ರೇಮವಾಗುವುದು ಬೇಡ ಎಂದು ಯುವತಿ ಕೇಳಿಕೊಂಡಿದ್ದಾಳೆ. ಇದಕ್ಕೆ ಒಪ್ಪದ ಕಿರಾತಕ ಯಶಸ್ವಿ ನಾನು ನಿಮ್ಮನ್ನ ಕೈ ಬಿಡುವುದಿಲ್ಲ, ಮದುವೆಯಾಗುವುದಾಗಿ ನಂಬಿಕೆ ಹುಟ್ಟಿಸಿ ಪ್ರೀತಿ ಮಾಡುವಂತೆ ಒತ್ತಾಯ ಮಾಡಿದ್ದಾನೆ. ಅದ್ಯಾಗೋ ಇಬ್ಬರ ಮಧ್ಯೆ ಪ್ರೀತಿಯಾಗಿದ್ದು ಮದುವೆ ಆಗುವುದಾಗಿ ನಂಬಿಸಿ ಸಾಕಷ್ಟು ದೈಹಿಕ ಸಂಪರ್ಕವನ್ನ ಹೊಂದಿದ್ದ. ಇದಲ್ಲದೆ 14ರಿಂದ 15 ಲಕ್ಷದವರೆಗೂ ಹಂತ ಹಂತವಾಗಿ ದಲಿತ ಯುವತಿಯಿಂದ ಯಶಸ್ವಿ ಹಣ ಪಡೆದಿದ್ದಲ್ಲದೆ 1 ಲಕ್ಷದ ಒಡವೆಯನ್ನ ಪಡೆದುಕೊಂಡಿದ್ದಾನಂತೆ. ಈ ಮಧ್ಯೆ ಕಿರಾತಕ ಯಶಸ್ವಿ ಬೇರೆ ಯುವತಿಯರೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ. ಈ ವಿಚಾರ ಗೊತ್ತಾಗಿ ಈ ಸಂಬಂಧ ಮುಂದುವರಿಯುವುದು ಬೇಡ ಅಂತ ದಲಿತ ಯುವತಿ ನಿರ್ಧರಿಸಿದ್ರು. ಆದ್ರೆ 2023ರ ಸೆಪ್ಟೆಂಬರ್ ತಿಂಗಳಲ್ಲಿ ಯಶಸ್ವಿ ದಲಿತ ಯುವತಿಯನ್ನ ಕರೆದೊಯ್ದ ಬೆಂಗಳೂರಿನ ಹೆಬ್ಬಾಳದ ಬಾಡಿಗೆ ಮನೆ ಮಾಡಿ ಅಲ್ಲೇ ಇರಿಸಿ ಪಕ್ಕದ ದೇವಸ್ಥಾನದಲ್ಲಿ ಮದುವೆ ಆಗಿದ್ದ. ದಲಿತ ಯುವತಿಯನ್ನ ಯಶಸ್ವಿ ಮದುವೆ ಆದ ನಂತರವೂ ಬೇರೊಂದು ಯುವತಿ ಜೊತೆ ಸಂಬಂಧ ಹೊಂದಿದ್ದ. ಈ ಬಗ್ಗೆ ಯಶಸ್ವಿ ತಂದೆ ಇಂದ್ರಕುಮಾರ್ಗೆ ತಿಳಿಸಲಾಗಿತ್ತು. ಕೆಲ ದಿನಗಳ ಬಳಿಕ ಯಶಸ್ವಿ ತುಮಕೂರಿನಲ್ಲಿ ಬಾಡಿಗೆ ಮನೆ ಮಾಡಿ ದಲಿತ ಯುವತಿಯನ್ನ ಕರೆದುಕೊಂಡು ಬಂದು ಮತ್ತೆ ದೈಹಿಕ ಸಂಪರ್ಕಕ್ಕೆ ನನ್ನನ್ನ ಬಳಸಿಕೊಳ್ತಾ ಇದ್ದ. ಅಲ್ಲದೆ 5 ತಿಂಗಳ ಹಿಂದೆ ನನ್ನನ್ನ ಯಶಸ್ವಿ ಇಂದ್ರಕುಮಾರ್ ಹಾಗೂ ಅವರ ತಾಯಿ ನಳಿನಾ ಭೇಟಿ ಮಾಡಿ ಈ ಮದುವೆಯನ್ನ ನಾವು ಒಪ್ಪೋದಿಲ್ಲ, ಈ ಸಂಬಂಧ ಮುಂದುವರಿಸಿದ್ರೆ ಸಾಯುವುದಾಗಿ ಬೆದರಿಕೆ ಹಾಕಿದ್ರು. ಆದ್ರೆ ಇದಕ್ಕೆ ಯಶಸ್ವಿ ಮನೆಯಲ್ಲಿ ಮಾತನಾಡಿ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಭರವಸೆ ನೀಡಿದ್ದ. ಆದ್ರೆ ಕಳೆದ ಮೇ 15ರಂದು ಶ್ರೀದೇವಿ ಕಾಲೇಜು ಬಳಿ ಇರೋ ಯಶಸ್ವಿ ಮನೆ ಮುಂದೆ ಯುವತಿ ಹೋಗಿದ್ದಾಗ ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್ ಕುಟುಂಬ ಹಲ್ಲೆ ಮಾಡಿದ್ದು, ಈ ಸಂಬಂಧ ಕಳೆದ ಮೇ 16ರಂದೇ ತುಮಕೂರು ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ನೀಡಿದ್ದಾಳೆ. ಇನ್ನು ದೂರು ದಾಖಲಾದ ಬಳಿಕ ಆರೋಪಿ ಯಶಸ್ವಿ ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಎಫ್ಐಆರ್ ದಾಖಲು ಮಾಡದಂತೆ ತಡೆದಿದ್ದಾರೆ. ಇದಾದ ಬಳಿಕ ಜೂನ್ 3ರಂದು ಬಲವಂತವಾಗಿ ದೈಹಿಕ ಸಂಪರ್ಕ ಹೊಂದಿ ಬಲವಂತವಾಗಿ ವಿಡಿಯೋ ಮಾಡಿಕೊಂಡಿದ್ದು, ವಿಡಿಯೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಲ್ಲದೆ ಕೊಲೆ ಮಾಡುವ ಬೆದರಿಕೆಯನ್ನು ಹಾಕಿದ್ದಾರೆ. ಇದರಿಂದ ಮಾನಸಿಕವಾಗಿ ನೊಂದ ದಲಿತ ಯುವತಿ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ದಾರೆ.
ಇತ್ತ ಆರೋಪಿ ಯಶಸ್ವಿ ಸದ್ದಿಲ್ಲದೆ ಮತ್ತೊಂದು ಮದುವೆ ತಯಾರಿ ಮಾಡಿಕೊಳ್ತಾ ಇದ್ದು, ಇದನ್ನ ಪ್ರಶ್ನಿಸಲು ಹೋಗಿದ್ದಕ್ಕೆ ಇಂದ್ರಕುಮಾರ್ ಕುಟುಂಬ ದಲಿತ ಯುವತಿಯನ್ನ ಮನೆಯಿಂದ ಆಚೆ ಹಾಕಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ದರ್ಪ ಮೆರೆದಿದ್ದಾರೆ. ಸದ್ಯ ಈ ಸಂಬಂಧ ಈಗ ತುಮಕೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್, ಆತನ ಪತ್ನಿ ನಳಿನಾ ಇಂದ್ರಕುಮಾರ್ ಹಾಗೂ ಪುತ್ರ ಯಶಸ್ವಿ ಮೇಲೆ ಜಾತಿ ನಿಂದನೆ, ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಇತ್ತ ಪೊಲೀಸರು ಕೂಡ ಆರೋಪಿಗಳನ್ನ ಬಂಧಿಸುವಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದು, ಅಧಿಕಾರಿಗಳು ಮಾಜಿ ಕಾರ್ಪೊರೇಟರ್ ಜೊತೆ ಕೈಜೋಡಿಸಿದ್ದಾರಾ ಎಂಬ ಅನುಮಾನ ಮೂಡ್ತಾ ಇದೆ. ಅಧಿಕಾರ ಇದೆ, ಹಣಬಲ ಇದೆ ಎಂದು ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಜಾತಿ ನಿಂದನೆ ಮಾಡಿ ದಲಿತ ಯುವತಿಯ ಕುಟುಂಬದ ಜೊತೆ ಚೆಲ್ಲಾಟ ಆಡ್ತಾ ಇದ್ದು, ಇನ್ನಾದ್ರೂ ಕೂಡ ಪೊಲೀಸರು ಕೂಡಲೇ ಆರೋಪಿಗಳನ್ನ ಬಂಧಿಸಿ ದಲಿತ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.